ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಜ್ಜಾಗಿದೆ. ಇದಕ್ಕೆ ಕೌಂಟರ್ ಕೊಡುವುದಕ್ಕೆ ಮತ್ತೊಂದು ದಲಿತ ಸಂಘಟನೆ ಎಂಟ್ರಿಯನ್ನು ಕೊಟ್ಟಿದೆ. ನವೆಂಬರ್ 2ರಂದೇ ನಾವು ಪಥಸಂಚಲನ ಮಾಡ್ತೀವಿ ಅಂತ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಂದಾಗಿದೆ. ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ನೇತೃತ್ವದಲ್ಲಿ ಡಿಸಿ ಬಿ ಫೌಜಿಯಾ ತರನುಮ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಂವಿಧಾನ ಪೀಠಿಕೆ ನೀಲಿ ಶಾಲನ್ನ ಧರಿಸಿ ಪಥಸಂಚಲನಕ್ಕೆ ದಲಿತ ಪ್ಯಾಂಥರ್ ನಿರ್ಧಾರವನ್ನು ಮಾಡಿದೆ. ಅನುಮತಿ ಕೊಡದಿದ್ರೆ ಮುಂದಾಗುವಂತ ಅನಾಹುತಕ್ಕೆ ಜಿಲ್ಲಾಡಳಿತ ಆಡಳಿತವೇ ಹೊಣೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಆರ್ಎಸ್ಎಸ್ ಹಾಗೂ ಭೀಮ್ ಆರ್ಮಿ ಸಂಘಟನೆಗಳು ಪಥಸಂಚಲನಕ್ಕಾಗಿ ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ವು. ನೋಂದಣಿ ಸಂಖ್ಯೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಒಂದು ಶಾಂತಿಯುತವಾಗಿ ಶಾಂತಿ ಪಥಸಂಚಲನ ಹಮ್ಮಿಕೊಂಡಿದ್ದೆವು. ಅಲ್ಲಿಂದ ಉದ್ದೇಶ ಏನಂತಂದರೆ ಸಂವಿಧಾನದ ಅರಿವು ಮೂಡಿಸಬೇಕು ಮತ್ತು ಸಂವಿಧಾನದ ಆಶೆಗಳು ಈಡೇರಿಸಬೇಕು ಮತ್ತು ಸಂವಿಧಾನದ ಕಾನೂನು ಸಾರ್ವಜನಿಕರಿಗೆ ತಿಳಿಬೇಕು ಎಂಬ ಉದ್ದೇಶಕ್ಕಾಗಿ ನಾವು ಪಥಸಂಚಲನ ಹಮ್ಮಿಕೊಂಡಿದ್ದೆವು. ಕೋರ್ಟಿನ ನಿರ್ದೇಶನದ ಪ್ರಕಾರ ನಾವು ಸಂಘಟನೆ ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ ಆಗಿರ್ಬೇಕಂತೇಳಿ ಏನು ಹೇಳಿತ್ತು. ನಮ್ಮ ಸಂಘಟನೆ ನೋಂದಣಿ ಆಗಿದೆ. ಎಲ್ಲ ಮೂಲ ದಾಖಲಾತಿಗಳನ್ನು ಸರ್ಕಾರ ಯಾವ್ಯಾವ ದಾಖಲಾತಿ ಕೇಳಿದ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಕೇಳಿದಂಥ ಎಲ್ಲ ದಾಖಲಾತಿ ಕೊಟ್ಟಿದ್ದೆವು. ರೂಟ್ ಮ್ಯಾಪ್ ಕೊಟ್ಟಿದ್ದೆವು. ನೋಂದಣಿ ಸಂಖ್ಯೆ ಇದ್ದಿತ್ತು. ಆರ್ಎಸ್ಎಸ್ಗೆ ದುಡ್ಡು ಎಲ್ಲಿಂದ ಬರುತ್ತೆ, ರಿಜಿಸ್ಟರ್ ಆಗಿದೆಯಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದು, ಪ್ರಿಯಾಂಕ್ ಖರ್ಗೆ ಅವರೇ ಆರ್ಎಸ್ಎಸ್ ಹೆಸರಲ್ಲಿರುವ ಒಂದು ಬಿಲ್ಡಿಂಗ್ ಇದ್ರೆ ಹುಡ್ಕೊಂಡು ಬನ್ನಿ. ಆರ್ಎಸ್ಎಸ್ ಹೆಸರಲ್ಲಿ ಆಸ್ತಿ ಇಲ್ಲ. ಅವರು ದೇಶಕ್ಕಾಗಿ ಜೀವವನ್ನೇ ಸಮರ್ಪಣೆ ಮಾಡುವ ಪ್ರಚಾರಕರು. ನಿಮ್ಮ ಕುಟುಂಬದ ಆಸ್ತಿ ಬಗ್ಗೆ ಕೇಳಿದ್ರೆ ಉತ್ತರ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು ಅವರು ಪ್ರಚಾರಕರು ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆಯನ್ನು ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ನಿಮ್ಮಂಗೆ ಆಪಾದನೆ ಇದೆಯಲ್ಲ ನಿಮ್ಮೇಲೆಲ್ಲ ಅಧಿಕಾರದ ದುರ್ಬಳಕೆ, ಎಲ್ಲೆಲ್ಲಿ ಎಷ್ಟು ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಎಲ್ಲೆಲ್ಲಿಂದ ಬಂತು ಅಂತ ಕೇಳಿದಕ್ಕೆ ಏನೂ ಉತ್ತರ ಇಲ್ಲ. ಪ್ರಿಯಾಂಕ್ ಖರ್ಗೆ ನವೆಂಬರ್ ಕ್ರಾಂತಿ ಸಂಚಲನ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನವನ್ನ ಪಡೆದರು. ಐತಿಹಾಸಿಕ ಪ್ರಸಿದ್ಧ ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲಿ ಧರ್ಮಪತ್ನಿಯೊಟ್ಟಿಗೆ ಮನೋವಾಂಚಲ್ಯ ಸಿದ್ಧಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಆಂಜನೇಯನ ಸನ್ನಿಧಿಯಲ್ಲಿ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದರೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಹೀಗಾಗಿ ನವೆಂಬರ್ ಕ್ರಾಂತಿಗೆ ಇಲ್ಲಿಂದಲೇ ನಾಂದಿ ಹಾಡಿದ್ರ ಅನ್ನುವಂಥ ಚರ್ಚೆಯೂ ಕೂಡ ಜೋರಾಗಿದೆ. ಇನ್ನು ಡಿಕೆಶಿ ಪೂಜೆ ಕುರಿತು ಪಂಚಮುಖಿ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ಯಾಮಚಾರಿ ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಆಸೆ ಇದೆ. ಅವರು ಮುಂದೆ ರಾಯರ ಹಾಗೂ ಪಂಚಮುಖಿ ಪ್ರಾಣದೇವರ ಆಶೀರ್ವಾದದಿಂದ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದರು. ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ರು. ಮನೋವಾಚನ ಸಿದ್ಧಿ ಅಂದರೆ ಅವರು ಇಷ್ಟ ಕಾರ್ಯ ರೀ. ಮನಸ್ಸಿನಲ್ಲಿ ಬೇಡಿಕೆ ಏನಿದೆ ಅಂದರೆ ಸುತ್ತಮುತ್ತ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಬರ್ತಾರೆ. ಅವರು ಮನಸ್ಸಿನಲ್ಲಿ ನಾನು ಮಂತ್ರಿ ಆಗಬೇಕಂತ, ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಆ ಆಸೆನೇ ರಾಯರ ದರ್ಶನ ಮತ್ತು ಪಂಚಮುಖಿ ಪ್ರಾಣ ದರ್ಶನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಳಿಗ್ಗೆ ಅವರ ಹೆಸರಿನಲ್ಲಿ ಮಧು ಅಭಿಷೇಕ ಆಯಿತು. ಅಂದರೆ ಮಧು ಅಭಿಷೇಕ ಅಂದರೆ ಜೇನುತುಪ್ಪದಿಂದ ಅಭಿಷೇಕ ಮತ್ತು ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಗ್ಯಾರಂಟಿ, ಮುಖ್ಯಮಂತ್ರಿ ಆಗ್ತಾರೆ. ಮನೋವಾಚನ ಸಿದ್ಧಿ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಭಾರಿ ಸಂಚಲನ ಸೃಷ್ಟಿಸಿದೆ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ಸಿದ್ದರಾಮಯ್ಯ ನಂತರ ವೈಚಾರಿಕವಾಗಿ ಪ್ರಗತಿಪರವಾದ ನಾಯಕತ್ವ ಬೇಕು. ಅಂಥ ಸತೀಶ್ ಜಾರಕಿಹೊಳಿ ಜವಾಬ್ದಾರಿ ವಹಿಸಿಕೊಳ್ತಾರೆ ಅಂತ ಬೆಳಗಾವಿಯ ರಾಯಭಾಗದಲ್ಲಿ ಯತೀಂದ್ರ ಹೇಳಿದ್ದಾರೆ. ಈ ಮೂಲಕ ಡಿಕೆಶಿಗೆ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ನಾಯಕತ್ವನೂ ಇದೆ ಎನ್ನುವ ಸಂದೇಶವನ್ನ ರವಾನಿಸಿದ್ದಾರೆ. ಇವತ್ತು ತಂದೆಯವರು
ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇವತ್ತು ಗುಂಪು ರಾಜಕಾರಣ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ, ಗುಂಪು ಮಾಡಿದ್ರೆ ಏನ್ ಬೇಕಾದರೂ ಮಾಡಬಹುದಿತ್ತು ಅಂತ ಸ್ವಪಕ್ಷದವರಿಗೆ ಡಿಕೆಶಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ವ್ಯಕ್ತಿ ಪೂಜೆ ಮಾಡಬಾರದು, ಪಕ್ಷದ ಪೂಜೆ ಮಾಡಬೇಕು ಅಂತ ರಾಯಚೂರಿನಲ್ಲಿ ಹೇಳಿದ್ದಾರೆ. ಪೂಜೆ ಮಾಡೋ ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ಇನ್ನು ಯತೀಂದ್ರ ಹೇಳಿಕೆಗೆ ಶಾಸಕ ಅಜಯ್ ಸಿಂಗ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಬಳಿ ನಾನು ಮಾತನಾಡಿದ್ದೇನೆ, ಹಾಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದರು. ಹೇಳಿಲ್ಲ, ನಮ್ಮ ತಂದೆಯವರು ಇವತ್ತಿನ ದಿವಸ ಮುಖ್ಯಮಂತ್ರಿ ಇದ್ದಾಗ ನಾನು ಇನ್ನೊಬ್ಬರು ಮುಂದಿನ ಮುಖ್ಯಮಂತ್ರಿ ಅಂತ ಇನ್ನೊಬ್ಬರ ಹೆಸರು ಹೇಳಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳಿದ್ದಾರೆ ಅವರು. ಅಲ್ಲ, ಮುಂದಿನ ಸಿ ಎಂ ಅಂತ ನಾನು ಅದೇ ಕೇಳಿದಲ್ಲ ಅವ್ರಿಗೆ, ನೀವು ಮುಂದಿನ ಸಿ ಎಂ ಅಂತ. ಇಲ್ಲ, ನಾ ಹಂಗೆ ಹೇಳಲೇ ಇಲ್ಲ. ಪ್ರೆಸ್ ಅವ್ರು ಕೂಡ ಬಹುಶಃ ಅದರ ಅಂದ್ಕೊಂಡಿದ್ದಾರೆ. ಮಂತ್ರಾಲಯದಲ್ಲಿ ಡಿಕೆಶಿ ಸಂಕಲ್ಪ ವಿಚಾರ ಟಿಬಿ ಜಯಚಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ದೇವರು ಅನ್ನೋದು ಮನುಷ್ಯನ ಸೃಷ್ಟಿ, ಅದೊಂದು ನಂಬಿಕೆ. ಅದು ಅವರವರ ವಿವೇಚನೆಗೆ ತಕ್ಕಂತೆ ಭಾವಿಸ್ತಾರೆ. ನಮಗೆ ಕಣ್ಣಿಗೆ ಕಾಣುವಂಥದ್ದು ವರಿಷ್ಠರು, ಪಕ್ಷದಲ್ಲಿ ಅವರೇ ಮುಖ್ಯ ಆಗ್ತಾರೆ ಅಂತ ಹೇಳಿದ್ದಾರೆ. ಲವ್ ಮ್ಯಾರೇಜ್ ವಿಷಯಕ್ಕೆ ನ್ಯಾಯ ಪಂಚಾಯಿತಿ ಮಾಡುವಂತಹ ಸಂದರ್ಭದಲ್ಲಿ ಸಿಟ್ಟಿಗೆದ್ದಂಥ ಯುವಕನೊಬ್ಬ 4 ಚಾಕು ಇರಿದಿದ್ದಾನೆ. 4 ಜನರಲ್ಲಿ 3 ಗಂಭೀರವಾದಂಥ ಗಾಯವಾಗಿದೆ. ಯಾದಗಿರಿ ನಗರದ ಹಳೆಯ ಜಿಲ್ಲಾ ನ್ಯಾಯಾಲಯದ ಬಳಿ ಈ ಘಟನೆ ನಡೆದಿದೆ. ಚಾಕು ಇರಿದ ಮಲ್ಲಪ್ಪ ಅಲಿಯಾಸ್ ನಿರ್ಮಲ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಚಾಕು ಇರಿತಕ್ಕೊಳಗಾದಂಥ ಹೊನಗೇರ ಗ್ರಾಮದ ಪೀರಪ್ಪ, ಮಲ್ಲಪ್ಪ, ಮಲ್ಲೇಶ್ ಹಾಗೂ ಮಲ್ಲಪ್ಪರನ್ನ ಕಲಬುರಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಲ್ಲಾರೆಡ್ಡಿ ಹಾಗೂ ಶೋಭಾ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ರು. ಇದು ಕುಟುಂಬಸ್ಥರಿಗೆ ಗೊತ್ತಾಗಿ ನ್ಯಾಯ ಪಂಚಾಯಿತಿ ಮಾಡಿ ಮತ್ತೊಮ್ಮೆ ಮದುವೆ ಮಾಡುವಂತೆ ನಿರ್ಧಾರವನ್ನು ಮಾಡ್ತಾ ಇತ್ತು. ಈ ವೇಳೆ ಆರೋಪಿ ಹೀಗೆ ಮಾಡಿದ್ದಾನೆ. ಚಿತ್ರದುರ್ಗದ ನಾಯಕನಹಟ್ಟಿಯಲ್ಲಿ ವಿದ್ಯಾರ್ಥಿ ಮೇಲೆ ಹಲ್ಲೆ, ಶಿಕ್ಷಕನೊಬ್ಬ ಹಲ್ಲೆ ಮಾಡಿದ್ದ. ಇದು ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಸದ್ಯ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ಚಿತ್ರದುರ್ಗದ ಹಿರಿಯ ಸಿವಿಲ್ ಜಡ್ಜ್ ಹಾಗೂ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ವಿಜಯಕುಮಾರ್ ನಾಯಕನಹಟ್ಟಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ವೇದಾಧ್ಯಯನ ಶಾಲೆ ಆಡಳಿತಾಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಅಂಗವಾಗಿ ಮಹದೇಶ್ವರನ ತೆಪ್ಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಲಾಗಿದ್ದಂಥ ಕಲ್ಯಾಣಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂಥ ತೆಪ್ಪದಲ್ಲಿ ಮಹದೇಶ್ವರನ ಉತ್ಸವ ನಡೆಯಿತು. ಸಹಸ್ರಾರು ಭಕ್ತರು ಭಕ್ತಿ ಭಾವದಿಂದ ಮಾದಪ್ಪನನ್ನ ಕಣ್ತುಂಬಿಕೊಂಡರು. ಇದರೊಂದಿಗೆ ಕಳೆದ 5 ದಿನಗಳಿಂದ ನಡೆದಂಥ ದೀಪಾವಳಿ ಜಾತ್ರೆ ಸಂಪನ್ನಗೊಂಡಿದೆ. ತಿಗಣೆ ಔಷಧಿ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ತಿರುಪತಿ ಮೂಲದ ಪವನ್ ಇತ್ತೀಚೆಗೆ ಊರಿಗೆ ಹೋಗಿದ್ದಂತೆ. ವಾಪಸ್ ಪಿಜಿಗೆ ಬರೋ ಹೊತ್ತಿಗೆ ರೂಮ್ಗೆ ತಿಗಣಿ ಔಷಧಿ ಹೊಡೆದಿದ್ರಂತೆ. ನಿನ್ನೆ ಪಿಜಿಗೆ ವಾಪಸ್ ಆಗಿದ್ದ ಪವನ್ ರೂಮ್ನಲ್ಲಿ ಮಲಗಿದ್ದು ಅಸ್ವಸ್ಥಗೊಂಡು ಅಲ್ಲೇ ಜೀವ ಬಿಟ್ಟಿದ್ದಾನೆ. ಬೌರಿಂಗ್ ಆಸ್ಪತ್ರೆಗೆ ಮೃತದೇಹ ರವಾನಿಸಿದ್ದು ಎಚ್ಎಎಲ್ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಮಗು ಅಪಹರಣಕ್ಕೆ ಯತ್ನ ನಡೆದಿದ್ದು ಸಿಸಿಟಿವಿ ದೃಶ್ಯ ಆಧರಿಸಿ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ರೈಲ್ವೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ತಾಯಿ ಜೊತೆ ಮಲಗಿದ್ದಂಥ ಮಗುವನ್ನ ವೃದ್ಧೆಯೊಬ್ಬಳು ಅಪಹರಿಸಿದ್ಲು. ಕೂಡಲೇ ರೈಲ್ವೆ ಪೊಲೀಸರಿಗೆ ಮಗುವಿನ ತಾಯಿ ಮಾಹಿತಿಯನ್ನು ಕೊಟ್ಟರು. ಕೂಡಲೇ ಎಚ್ಚೆತ್ತಂತ ಆರ್ಪಿಎಫ್ ಪೊಲೀಸರು ವೃದ್ಧೆಯನ್ನ ಬಂಧಿಸಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ಮಹಿಳೆಗೆ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಂಚನೆ ಎಸಗಿದ ಆರೋಪ ಕೇಳಿಬಂದಿದೆ. ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡ್ತೀನಿ ಅಂತ ನಂಬಿಸಿದ್ದು 1 ವರ್ಷದಲ್ಲಿ 2-3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರಂತೆ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ. ಇದೀಗ ಕೆಲ ಖಾಸಗಿ ಫೋಟೋ ವಿಡಿಯೋಸ್ಗಳನ್ನ ಇಟ್ಕೊಂಡು ವಂಚಿಸಿದ್ದಾರೆ, ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಡಿಜಿ ಐಜಿಪಿಗೆ ಮಹಿಳೆ ದೂರನ್ನ ನೀಡಿದ್ದಾರೆ. ಈ ಮಧ್ಯೆ ಇನ್ಸ್ಪೆಕ್ಟರ್ ಹಾಗೂ ಸಂತ್ರಸ್ತೆಯ ವಾಟ್ಸ್ಆಪ್ ಚಾಟ್ ಸೀಕ್ರೆಟ್ ಕೂಡ ರಿವೀಲ್ ಆಗಿದೆ.
ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ, ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ. ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ. ಹೆಬ್ಬಾವೊಂದು ಗ್ರಾಮದಲ್ಲಿ ಕಾಣಿಸಿಕೊಂಡು ಕೆಲ ಕಾಲ ಆತಂಕವನ್ನು ಉಂಟು ಮಾಡಿದಂಥ ಘಟನೆ ಮಂಡ್ಯದ ಕುನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಅಂಗಡಿ ಬಳಿ ರಾತ್ರಿ ಹೆಬ್ಬಾವು ಪ್ರತ್ಯಕ್ಷವಾಗಿದೆ. ಬಳಿಕ ಉರುಗ ತಜ್ಞ ಜಗದೀಶ್ಗೆ ಗ್ರಾಮಸ್ಥರು ಮಾಹಿತಿಯನ್ನು ಕೊಟ್ಟರು. ನಂತರ ಸ್ಥಳಕ್ಕೆ ಬಂದಂಥ ಜಗದೀಶ್ ಸುಮಾರು 6 ಅಡಿ ಉದ್ದವಿರುವಂಥ ಹೆಬ್ಬಾವನ್ನು ರಕ್ಷಣೆ ಮಾಡಿದ್ದಾರೆ. ಬಳಿಕ ಅರಣ್ಯ ಇಲಾಖೆಗೆ ವಿಚಾರವನ್ನು ತಿಳಿಸಿ ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಹೆಬ್ಬಾವನ್ನು ಬಿಡಲಾಗಿದೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘ ಹಾಗೂ ಕನ್ನಡಪರ ಹೋರಾಟಗಾರರ ಒಕ್ಕೂಟದ ವತಿಯಿಂದ ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿದೆ. ಸರ್ಕಾರದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ಯಾವುದೇ ಬೇಡಿಕೆ ಕೂಡ ಈಡೇರಿಸ್ತಾ ಇಲ್ಲ. ಹೀಗಂತ ಸರ್ಕಾರದ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ರೈತರು, ಕನ್ನಡಪರ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಚಾಮರಾಜನಗರ ಜಿಲ್ಲೆ ಬಿಆರ್ಟಿ ಹುಲಿ ರಕ್ಷಿತಾರಣ್ಯದ ಯಳಂದೂರು ವನ್ಯಜೀವಿ ವಲಯಕ್ಕೆ ಅಕ್ರಮ ಪ್ರವೇಶ ಮಾಡಿದ್ದಂಥ 3 ಬೇಟೆಗಾರರನ್ನು ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ವನ್ಯ ಪ್ರಾಣಿಗಳ ಬೇಟೆಗೆ ಹೊಂಚು ಹಾಕ್ತಾ ಇದ್ದಂಥ 3 ಅರಣ್ಯಾಧಿಕಾರಿಗಳು ಬಂಧಿಸಿದ್ದು, 2 ಬೇಟೆಗಾರರು ಪರಾರಿಯಾಗಿದ್ದಾರೆ. ಬಂಧಿತ ಬೇಟೆಗಾರರಿಂದ ಒಂಟಿ, ನಳಿಕೆ, ನಾಡಬಂದೂಕು, ಲೋಡಿಂಗ್ ರಾಡ್ ಹಾಗೂ 3 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೀಪಾವಳಿ ಮತ್ತು ಛತ್ ಹಬ್ಬದ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆ ವಿಶೇಷ ರೈಲುಗಳನ್ನು ಬಿಟ್ಟಿದೆ. ನೈಋತ್ಯ ರೈಲ್ವೆಯಿಂದ ದೇಶದ ವಿವಿಧ ಭಾಗಗಳಿಗೆ 164 ವಿಶೇಷ ರೈಲುಗಳನ್ನು ಬಿಡಲಾಗಿತ್ತು. 1 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ವಿಶೇಷ ರೈಲು ಮೂಲಕ ಸಂಚರಿಸಿದ್ದು, ಸುಮಾರು 10 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸಿದೆ ಅಂತ ನೈಋತ್ಯ ರೈಲ್ವೆ ಸಿಪಿಆರ್ಒ ಮಂಜುನಾಥ್ ಕನಮಡಿ ಮಾಹಿತಿ ನೀಡಿದ್ದಾರೆ. ದೀಪಾವಳಿಗಾಗಿ ರಾಜ್ಯದಲ್ಲಿ 24 ರೈಲುಗಳು ಸಂಚರಿಸಿವೆ ಅಂತ ತಿಳಿಸಿದ್ದಾರೆ. ಬಲಿಪಾಡ್ಯಮಿ ಹಿನ್ನೆಲೆಯಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಗೋಪೂಜೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಗೋವು ಪೂಜೆ ಮಾಡಲಾಗಿದೆ. ಬೆಂಗಳೂರಿನ ಕಾರಂಜೆ ಆಂಜನೇಯ ದೇವಸ್ಥಾನದಲ್ಲಿ ಗೋಪೂಜೆ ನೆರವೇರಿಸಲಾಯಿತು. ಕಾರವಾರದ ಅಂಕೋಲದ ಹುಂಡೆ ಉತ್ಸವದಲ್ಲಿ ಕಾಂತಾರ ಚಿತ್ರದ ದೃಶ್ಯ ಗಮನ ಸೆಳೆದಿದೆ. ಪ್ರತಿ ವರ್ಷ ದೀಪಾವಳಿ ಹಬ್ಬದ ಪ್ರಯುಕ್ತ ಕ್ಷತ್ರಿಯ ಕೋಮರ ಪಂಥ ಸಮಾಜದಿಂದ ಹೊಂಡೆ ಉತ್ಸವ ನಡೆಯಲಾಗ್ತಾ ಇದ್ದು, ಈ ಬಾರಿಯೂ ಅದ್ಧೂರಿಯಾಗಿ ನೆರವೇರಿದೆ. ಉತ್ಸವದಲ್ಲಿ ಕಾಂತಾರ ಚಾಪ್ಟರ್ 1ರ ರಿಷಬ್ ಶೆಟ್ಟಿ ಅಭಿನಯದ ಕಲಾಕೃತಿಯನ್ನ ಜೇಡಿ ಮಣ್ಣಿನಲ್ಲಿ ನಿರ್ಮಿಸಿ ಮೆರವಣಿಗೆ ಮಾಡಲಾಗಿದೆ. ಇನ್ನು ಈ ದೃಶ್ಯ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ದು, ಕಲಾಕೃತಿ ಎಲ್ಲರ ಗಮನ ಸೆಳೆದಿದೆ. ತುಮಕೂರಿನ ಶಿರಾನಗರದಲ್ಲಿ ZBS ಗ್ರೂಪ್ನಿಂದ ಮುಸ್ಲಿಂ ಜೋಡಿಗಳ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಲಾಯಿತು. ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಸದಸ್ಯ ಬುರ್ಹಾನ್ ಮೊಹಮ್ಮದ್ ಸಹೋದರರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ನ ಹಿರಿಯ ಶಾಸಕ TB ಜಯಚಂದ್ರ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು. 20ಕ್ಕೂ ಹೆಚ್ಚು ಜೋಡಿಗಳಿಗೆ ವಿವಾಹವನ್ನು ನೆರವೇರಿಸಲಾಯಿತು.